ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಕೋಳಿ ಸಾಂಬಾರಿಗೆ ಹಿತ್ಕಿದ ಅವರೆ ಬೇಳೆ ಹಾಗೆಯೇ ಉಚ್ಚಲ್ ರಸ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ತುಂಬ ಸಖತ್ತಾಗಿರುತ್ತೆ. ಹಳ್ಳಿ ಸೈಡ್ ಇದನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡಿಡೋಣ. 1-2 ಸ್ಪೂನಷ್ಟು ಮೊಸರು, ಸ್ವಲ್ಪ ಉಪ್ಪು, ಧನಿಯದ ಪುಡಿ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಟೈಮ್ ಇದ್ದರೆ ಈ ಪ್ರೊಸೀಜರ್ನ ಮಾಡಿ, ಟೈಮ್ ಇಲ್ಲ ಡೈರೆಕ್ಟ್ ನೀವು ಒಗ್ಗರಣೆಗೆ ಹಾಕ್ಕೊಂಡು ಇದನ್ನೆಲ್ಲ ರುಬ್ಕೊಳ್ಬಹುದು. ಖಾರದ ಪುಡಿ ನಾನು ಹಸಿಮೆಣಸಿನಕಾಯಿ, ಮೆಣಸು ಕೂಡ ಬಳಸ್ತಾ ಇದ್ದೀನಿ. ಹಾಗಾಗಿ ಖಾರದ ಪುಡಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು. ಇಷ್ಟನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಈ ಚಿಕನ್ ಏನಿದೆ ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಕಲಸಿ ಇಡಬೇಕಾಗುತ್ತೆ. ಈ ಥರ ಇಡೋದ್ರಿಂದ ಚಿಕನ್ ಕೂಡ ಸಾಫ್ಟ್ ಆಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಸಾಂಬಾರು ಮಾಡಿದಾಗ ಸಾಂಬಾರು ತುಂಬ ರುಚಿಯಾಗಿರುತ್ತೆ, ಚಿಕನ್ ಮಾತ್ರ ಹಸಿ ಥರ ಅನಿಸ್ತಿರುತ್ತೆ. ಒಳಗಡೆ ಖಾರ ಏನು ಹಿಡ್ದಿಲ್ಲ, ಉಪ್ಪು ಹಿಡ್ದಿರಲ್ಲ, ಮೇಲೆ ಮಾತ್ರ ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ. ಆ ರೀತಿ ಆಗುತ್ತೆ ಅಂದಾಗ ನೀವು ಈ ರೀತಿ ಮ್ಯಾರಿನೇಟ್ ಮಾಡಿ ಇಡ್ಬೋದು, ತುಂಬ ಚೆನ್ನಾಗಿರುತ್ತೆ. ದಪ್ಪ ದಪ್ಪ ಪೀಸ್ ಏನಾದ್ರು ಇದ್ದರೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಗಾಯ ಮಾಡ್ದಂಗೆ ಮಾಡಿ ಮಾರ್ಕ್ ಮಾಡಿ, ಆವಾಗ ತುಂಬ ಚೆನ್ನಾಗಿ ಒಳಗಡೆ ಕೂಡ ಉಪ್ಪು ಖಾರ ಹಿಡಿಯುತ್ತೆ. ಈ ಚಿಕನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಆ ಕಾಲು ತಲೆ, ನಾವು ಚಿಕನ್ ಏನೋ ಜಾಸ್ತಿ ತಂದಾಗ ಬಿರಿಯಾನಿಗೆ ಸ್ವಲ್ಪ ಪೀಸ್ ಅಥವಾ ಫ್ರೈಗೆ ಪೀಸ್ ತೊಗೊಂಡಾಗ ಈ ಕಾಲು ತಲೆ, ಲಿವರು ಮತ್ತು ಗುಂಡ್ಕಾಯಿ ಇವೆಲ್ಲ ಇರುತ್ತಲ್ಲ, ಕತ್ತಿನ ಭಾಗ, ಇದೆಲ್ಲನೂ ಸಾಂಬಾರಿಗೆ ಉಪಯೋಗಿಸ್ಕೊಳ್ತೀನಿ. ಸಾಂಬಾರಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರೋದು ಈ ರೀತಿ ಇದೆ. ನಾವೀಗ ಇದ್ಕಿದ ಬೇಳೆ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಅರ್ಧ ಕೆಜಿಯಷ್ಟು ಅವರೆಕಾಳನ್ನ ನೆನೆ ಹಾಕಿ ಇದ್ಕಿರೋಂಥದ್ದು. ಒಂದು 7-8 ಗಂಟೆ ನೆನೆ ಹಾಕಿ ಇತ್ತಿಕೊಳ್ಳಿ. ಇಲ್ಲಿ ಮೆಂತ್ಯ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಇದೆ. ಇಷ್ಟು ಒಗ್ಗರಣೆಗೆ ತೊಗೊಂಡಿರೋಂಥ ಐಟಮ್ಸ್ಗಳು. ನಾಟಿ ಈರುಳ್ಳಿ ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 2 ಗೆಡ್ಡೆ, ಶುಂಠಿ ಹಾಗೆ ಈರುಳ್ಳಿ 2, ಟೊಮೊಟೊ 1, ತೆಂಗಿನಕಾಯಿ ತುರಿ 1 3 ಟೇಬಲ್ ಸ್ಪೂನಷ್ಟು, ಮೆಣಸು 3 ಹಸಿಮೆಣಸಿನ್ಕಾಯಿ, ಗಸಗಸೆ ಅರ್ಧ ಸ್ಪೂನು, ಗೋಡಂಬಿ 1 7-8, ಲವಂಗ 5, ಚಕ್ಕೆ 1 ಪೀಸಷ್ಟು, ಹಾಗೆಯೇ ಸ್ವಲ್ಪ ಕಲ್ಲುವು. ಇಷ್ಟೇ ಸಿಂಪಲ್ ಸಾಮಗ್ರಿಗಳಿರೋಂಥದ್ದು. ಇದನ್ನೆಲ್ಲನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ನೀವು ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಹಸಿ ವಾಸನೆ ಇರಲ್ಲ. ಮಸಾಲೆ ಹಾಕಿದಾಗ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೀವು ಧನಿಯದ ಪುಡಿ, ಖಾರದ ಪುಡಿ ಹಾಕಿ ಅಲ್ಲಿ ಮ್ಯಾರಿನೇಟ್ ಮಾಡಿಲ್ಲ ಅಂದರೆ ಇದಕ್ಕೆ ಹಾಕ್ಕೊಂಡು ಕೊನೆಯಿಂದ ರುಬ್ಕೊಳ್ಳುವಾಗ ಹಾಕ್ಕೊಳ್ಬಹುದು. ನಾನೀಗ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅದಾದ ನಂತರ ಎಲ್ಲ 1 ನಿಮಿಷ ಅಥವಾ 2 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಮೆಣಸು, ಚಕ್ಕೆ, ಲವಂಗ, ಕಲ್ಲು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಳಿ, ತುಂಬ ಏನು ಕಲರ್ ಚೇಂಜ್ ಆಗೋದು ಬೇಡ. ಹಾಗೆ ತೆಂಗಿನಕಾಯಿ ತುರಿ, ಪುದೀನ, ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಆಗಿದೆ. ಈಗ ಜಸ್ಟ್ ಅದು ಬಿಸಿಗೆನೇ ಅದು ಮಿಕ್ಸ್ ಆದರೆ ಸಾಕು, ತುಂಬ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಗಸಗಸೆ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ಟವ್ ಆಫ್ ಆಗಿದೆ. ಆ ಬಿಸಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಳೋಣ. ಅದು ತಣ್ಣಗಾಗೋಷ್ಟರಲ್ಲಿ ನಾವು ಚಿಕನ್ ಕೂಡ ಮ್ಯಾರಿನೇಟ್ ಮಾಡಿರೋದ್ರಿಂದ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಚಿಕನ್ ಬೇಯೋಷ್ಟರಲ್ಲಿ ನಾವು ಮಸಾಲೆ ಕೂಡ ರುಬ್ಕೊಳ್ಬಹುದು. ಇಲ್ಲಿ ನಾನು ಜಾಸ್ತಿ ಎಣ್ಣೆ ಬಳಸಿಲ್ಲ, ಜಸ್ಟ್ ಒಂದು 2 ಸ್ಪೂನಷ್ಟು ಅಷ್ಟೇ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ. 1 ಸ್ಪೂನು ಹುರಿಯೋದಕ್ಕೆ, 1 ಸ್ಪೂನು ಚಿಕನ್ ಸಾಂಬಾರು ಮಾಡೋದಕ್ಕೆ. ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿರೋಂಥದ್ದು, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ನೀವು ಕಸ್ತೂರಿ ಮೆಂತ್ಯ ಸೊಪ್ಪಿದ್ರು ಕೂಡ ಕೊನೆಯಲ್ಲಿ ಹಾಕ್ಕೊಳ್ಳಿ. ಹಸಿ ಮೆಂತ್ಯ ಸೊಪ್ಪು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಸಿಕ್ಕಿದ್ರೆ ಬಳಸ್ಕೊಳ್ಳಿ. ನಂತರ ನಾವು ಚಿಕನ್ ಎಲ್ಲ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಹಾಗೆಯೇ ಲಿವರ್ ಏನಿದೆ ಅದನ್ನು ಕೊನೆಯಲ್ಲಿ ಹಾಕೋಬೇಕಾಗುತ್ತೆ. ಮಸಾಲೆ ಹಾಕಿದಾಗ ಹಾಕ್ಕೊಳ್ಳೋಣ, ಅದು ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ಇವೆಲ್ಲ ಚಿಕನ್ ಪೀಸೆಲ್ಲನೂ ಹಾಕಿಬಿಟ್ಟು ಉಪ್ಪೆಲ್ಲ ಮುದ್ದೆ ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಮುಚ್ಚಿಟ್ಟು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಬೇಯಿಸಿ. ಮಸಾಲೆ ಎಲ್ಲ ಹಾಕಿರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಚಿಕನ್ ಚೆನ್ನಾಗಿ ಬಿಸಿಗೆ ಆಗೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಂತರ ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಿಡಿ. ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನು. ನಾವು ಅಷ್ಟರಲ್ಲಿ ಮಸಾಲೆ ಎಲ್ಲ ತಣ್ಣಗಾಗಿದೆ, ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನಾನಿಲ್ಲಿ ಉರ್ಗಡ್ಲೆ ಬಳಸಿಲ್ಲ, ಬದಲಾಗಿ ಗೋಡಂಬಿ ಬಳಸಿದ್ದೀನಿ. ಗೋಡಂಬಿ ಬಳಸೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಒಂದು 7-8 ಗೋಡಂಬಿ ಇದ್ದರೆ ಹಾಕ್ಕೊಳ್ಬಹುದು. ಇಷ್ಟ ಇಲ್ಲಾಂದರೆ ನೀವು ಹುರ್ಗಡ್ಲೆ ಕೂಡ ಸಾಂಬಾರು ತಿಕ್ನೆಸ್ಗೋಸ್ಕರ ಹಾಕ್ಕೊಳ್ಬಹುದು. ಈಗ ಚಿಕನು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಅದ್ರ ಜೊತೆಗೆ ನಾನು ಇದ್ಕಿರೋಂಥ ಅವರೆ ಬೇಳೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಕೂಡ 2-3 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು, ಒಳ್ಳೆ ಪರಿಮಳ ಬರುತ್ತೆ. ಮಸಾಲೆನಲ್ಲೇ ಅದನ್ನು ಚಿಕನ್ ಜೊತೆಗೇ ಅದನ್ನು ಫ್ರೈ ಮಾಡೋಣ. ತುಂಬ ಹೈ ಫ್ಲೇಮ್ ಏನಿಲ್ಲ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ಅಥವಾ ಮಾಡ್ಕೊಳ್ಬಹುದು ನೀವು. ನಂತರ ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು ಸೈಡ್ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀವಿ. ಬಿಸಿನೀರು ಹಾಕ್ಕೊಳ್ಳಿ. ಮಸಾಲೆ ಯಾವುದನ್ನ ಈ ರೀತಿ ಹಾಕಿದಾಗ ತಣ್ಣೀರು ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಬಿಸಿ ನೀರು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಬೇಯುತ್ತೆ. ಈಗ ಲಿವರ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲ ಜಾರೆಲ್ಲ ತೊಳೆದು ಎಷ್ಟು ಬೇಕೋ ಸಾಂಬಾರು ನೋಡ್ಕೊಳ್ಳಿ. ನಾವಿಲ್ಲಿ ಉಚ್ಚಲ್ ರಸ ಕೂಡ ಹಾಕೋದ್ರಿಂದ ಸಾಂಬಾರನ್ನ ತುಂಬ ತೆಳುವಾಗಿ ಮಾಡ್ಕೋಬೇಡಿ. ಉಚ್ಚಲ್ ರಸ ಹಾಕಿದ ನಂತರ ಮತ್ತೆ ತೆಳು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು, ಬಿಸಿನೀರು ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಖಾರ ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಕುಕ್ಕರ್ ವಿಸಲ್ ಹಾಕ್ಬಿಟ್ಟು ಜಸ್ಟ್ 1 ವಿಸಲ್ ಸಾಕಾಗುತ್ತೆ, ಜಾಸ್ತಿ ಕೂಗಿಸೋ ಅವಶ್ಯಕತೆ ಇಲ್ಲ. ಕಾಳು ಕೂಡ ಬೆಂದೋಗುತ್ತೆ, ಚಿಕನ್ ಕೂಡ ಮ್ಯಾರಿನೇಟ್ ಮಾಡಿದ್ರೆ ಬೇಗ ಕೂಡ ಬೇಯುತ್ತೆ.
ಈಗ ಚೆನ್ನಾಗಿ ಕುದಿ ಬಂದಮೇಲೆ ನೀವು ಕ್ಯಾಪ್ ಹಾಕ್ಕೊಳ್ಳಿ, ಆವಾಗ ತಳ ಕೂಡ ಹಿಡಿಯಲ್ಲ, ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಉಪ್ಪು ಖಾರ ಚೆಕ್ ಮಾಡಿದ್ದೀನಿ, ಸ್ವಲ್ಪ ಸಪ್ಪೆ ಅನ್ನಿಸ್ತು. ಚಿಕನ್ಗೆ ಮಾತ್ರ ಉಪ್ಪು ಹಾಕಿದ್ರಿಂದ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ಎಲ್ಲ ಸ್ವಲ್ಪ ಕಬ್ಬಿಣದ್ದು ಕುಡ್ಲೇನಾದ್ರು ಕಾಯಿಸ್ಬಿಟ್ಟು ಈ ರೀತಿ ಹತ್ತಾರೆ, ಏನೇ ಚಿಕನ್ ಮಟನ್ ಏನೇ ಮಾಡಿದ್ರು ಕೂಡ ಬಿಸಿ ಹೋಗುತ್ತೆ ಅಂತೇಳಿ ಜಸ್ಟ್ ಒಂದು ವಿಸಲ್ ಕೂಗ್ಸೋಣ, ಅದಕ್ಕಿಂತ ಜಾಸ್ತಿ ಕೂಗ್ಸೋದು ಬೇಡ. ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ರೆ ಅದೇನೂ ಸಿಗೋದಿಲ್ಲ. ನಾನಿಲ್ಲಿ ಹುಚ್ಚಳನ್ನ ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊಂಡು ಮೊದಲು ತೊಳ್ಕೊಳ್ತಾ ಇದ್ದೀನಿ. ನೀಟಾಗಿದೆಯಾ ಹುಚ್ಚಳು ಚೆಕ್ ಮಾಡಿ, ಇಲ್ಲಾಂದರೆ ಜಾಲಿಸ್ಕೊಳ್ಳಿ. ಹುಚ್ಚಳು ಏನಾದರೂ ನೀಟಾಗಿಲ್ಲ ಅಂದರೆ ಇಲ್ಲ ಟೀ ಸೋಸು ಜಾಲಿನಲ್ಲಿ ಇದನ್ನು ಆರಾಮಾಗಿ ಜಾಲಿಸ್ಕೊಳ್ಬಹುದು, ಇಲ್ಲಾಂದರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಇಲ್ಲಿ ಹುಚ್ಚಳು ತುಂಬ ಚೆನ್ನಾಗಿದೆ, ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೀ ಇದ್ದಾಗ, ಹಾಗಾಗಿ ಹುಚ್ಚಳಲ್ಲಿ ಸ್ವಲ್ಪ ಕೂಡ ಗಲೀಜಿಲ್ಲ. ಒಂದು ಸಲ ತೊಳೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಮೊದಲು ಇದನ್ನು ಡ್ರೈಯಾಗಿ 1-2 ರೌಂಡು ಮಿಕ್ಸಿ ಮಾಡ್ಕೊಳ್ಳಿ, ನೀರು ಹಾಕ್ತೇನೆ, ತೊಳೆದಿರ್ತೀರಲ್ಲ ಅಷ್ಟೇ ತೇವ ಸಾಕಾಗುತ್ತೆ. ನಂತರ ಒಂದು 20 ml ಅಷ್ಟು ಅಥವಾ 25 ml ಅಷ್ಟು ಇಷ್ಟಿಷ್ಟೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ತಾ ಬನ್ನಿ. ನೋಡಿ ಈ ರೀತಿ ಗಂಧ ಥರ ಪೇಸ್ಟ್ ಇರಬೇಕು. ಒಂದೇ ಸಲ ಹಾಲು ತೆಗೆಯೋದಕ್ಕೆ ನಮ್ಗೆ ತುಂಬ ಈಸಿಯಾಗಿ ಬರುತ್ತೆ. ಅದಕ್ಕಿಂತ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು, ರುಬ್ಬುವಾಗ ತುಂಬ ನೀರು ಹಾಕಬೇಡಿ. ರುಬ್ಬಿದ ನಂತರ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಫಿಲ್ಟ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫಿಲ್ಟ್ರ್ ಆಗುತ್ತೆ. ನಾನು ಟೀ ಸೋಸೋದು ಅಲ್ಲಿ ಫಿಲ್ಟ್ರ್ ಮಾಡಿದೆ, ಅದು ಆಗಲಿಲ್ಲ, ಅದರಲ್ಲಿ ಜಾಸ್ತಿ ಬರಲಿಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡ ಜಾಲರಿಗೆ ಹಾಕ್ಕೊಂಡು ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ. ತುಂಬ ತಿಗಡು ರುಬ್ಕೊಂಡ್ರೆ ಇನ್ನು ಸ್ವಲ್ಪ ನೀರು ಹಾಕಿ 2ನೇ ಸಲ ನೀವು ಕೂಡ ಹಾಲು ತೆಗಿಬೋದು. ನಾನು ಒಂದೇ ಸಲ ನುಣ್ಣಗೆ ಪೇಸ್ಟ್ ಮಾಡಿರೋದ್ರಿಂದ ಒಂದೇ ಸಲಿಗೆ ನೀಟಾಗಿ ಬರುತ್ತೆ. ನೋಡಿ, ಒಂದು 100 ml ಅಷ್ಟು ನೀರನ್ನ ಹಾಕ್ಕೊಂಡು ರುಬ್ಬಿದ ನಂತರ ಮಿಕ್ಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ, ಬರೀ ತಿಗಡು ಬಿಟ್ಟರೆ ಹುಚ್ಚಳ್ಳು ಒಳಗಡೆ ಏನು ಪಲ್ಪ್ ಇದೆ ಅದೆಲ್ಲ ನೀಟಾಗಿ ನುಣ್ಣಗಾಗಿ ಹಾಲಾಗಿ ಬಂದ್ಬಿಟ್ಟಿದೆ. ಇಷ್ಟು ಕ್ವಾಂಟಿಟಿಗೆ, ಅರ್ಧ kg ಚಿಕನ್ ಕ್ವಾಂಟಿಟಿಗೆ 2 ಟೇಬಲ್ ಸ್ಪೂನಷ್ಟು ಹುಚ್ಚಳ್ಳರ ಸಾಕಾಗುತ್ತೆ. ಈಗ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಕರೆಕ್ಟಾಗಿ ಎಲ್ಲ ಬೆಂದಿದೆ, ಒಳ್ಳೆ ಅರೋಮ ಬರ್ತಿದೆ. ಸಾಂಬಾರು ನೋಡಿ ಸ್ವಲ್ಪ ಗಟ್ಟಿ ಇದೆ. ನಾವು ಹುಚ್ಚಳ ರಸ ಹಾಕ್ತೀವಿ, ಹುಚ್ಚಳಲ್ಲಿ ಹಾಕ್ತೀವಿ ಅನ್ನೋ ನಿಮ್ಗೆ ಐಡಿಯಾ ಇದ್ದರೆ ಸಾಂಬಾರನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ಹುಚ್ಚಳ ರಸ ಹಾಕೋದಂತ ಸಾಂಬಾರು ತುಂಬ ತೆಳು ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡ್ಕೊಂಡು ನೀವು ಅದಕ್ಕೆ ತಕ್ಕಂತೆ ಹೆಚ್ಚಿಸ್ಕೊಳ್ಬಹುದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ಹುಚ್ಚಳ ರಸ ಹಾಕಿದ್ಮೇಲೆ ಅದನ್ನು ಕೂಡ ಒಂದು 2 ನಿಮಿಷ ಕುದಿಸ್ಕೋಬೇಕಾಗುತ್ತೆ. 2-3 ನಿಮಿಷ ಚೆನ್ನಾಗಿ ಐ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳಿ. ಉಪ್ಪು ಖಾರ ಬೇಕಾದ್ರೆ ನೀವು ಟೇಸ್ಟ್ ನೋಡಬಹುದು, ಸಾಂಬಾರು ತಿಕ್ನೆಸ್ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡಿ ಯಾವಾಗಲೂ ಚಿಕನ್ ಸಾಂಬಾರು ಅಥವಾ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಮುದ್ದೆ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಮಿಕ್ಕಿದ್ರೆ ಇಡ್ಲಿ ಅಥವಾ ದೋಸೆ ಜೊತೆಗೆ ನೀವು ಸರ್ವ್ ಮಾಡಬಹುದು. ನೋಡಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಓಕೆ, ಬೈ, ಥ್ಯಾಂಕ್ ಯು.